ಗುಡ್ ಮಾರ್ನಿಂಗ್ ವೀಕ್ಷಕರೇ, ಮಮತಾ ಫ್ಯಾಮಿಲಿ ಬ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಮಿಲ್ಕಿ ಮಶ್ರೂಮ್ ಬಿರಿಯಾನಿ. ಸೊ ಇದು ಮಿಲ್ಕಿ ಮಶ್ರೂಮ್ ತುಂಬ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರೋವಂಥ ಮಶ್ರೂಮ್ ಇದು. ಇದ್ರ ಬಗ್ಗೆ ನಾನು ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ಡಿಸ್ಕಸ್ ಮಾಡಿದ್ದೆ. ಇದು ನಿಮಗೆ ಸೂಪರ್ ಮಾರ್ಕೆಟಲ್ಲೆಲ್ಲ ಅವೈಲಬಲ್ ಇದೆ. ಸೊ ಇದು ಮಿಲ್ಕಿ ಮಶ್ರೂಮು ನಮ್ಮ ನಾನ್ ವೆಜಿಟೇರಿಯನ್ಗೆ ಆಲ್ಟರ್ನೇಟಿವ್ ಅಂದ್ಕೊಳ್ಳಿ. ತುಂಬ ಹಾರ್ಡ್ ಇರುತ್ತೆ. ಸೊ ಈಗ ನಾನು ಬಿರಿಯಾನಿ ಮಾಡೋದಕ್ಕೆ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಸೊ 1 ಇಡೀ ಪುದೀನ, ಸೊ 1 ಇಡೀ ಕೊತ್ತಂಬರಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ 2ರಿಂದ 3. ಸೊ ಈಗ ಎಲ್ಲನೂ ಹಚ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಸ್ಪೈಸಸ್ ಕೂಡ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸೊ ನಿಮಗೆ ಏನೇನು ಸ್ಪೈಸಸ್ ಇದೆಯೋ ಎಲ್ಲ ಏಲಕ್ಕಿ ಎಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಟೊಮ್ಯಾಟೋನ ಚಾಪ್ ಮಾಡಿಕೊಂಡು ಈರುಳ್ಳಿ ಎಲ್ಲನೂ ಚಾಪ್ ಮಾಡ್ಕೋಬೇಕು ಸಣ್ಣದಾಗಿ. ಈ ಮಶ್ರೂಮ್ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ಇದು ನೀವು ಮಶ್ರೂಮ್ 65, ಮಶ್ರೂಮ್ ಕಬಾಬ್, ಸೊ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಪೆಪ್ಪರ್ ಫ್ರೈ, ಸೊ ಇದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ನಾವು ಬಟನ್ ಮಶ್ರೂಮ್ನ ನೋಡಿದ್ದೀವಿ. ಹೋಟ್ಲಿಗೆಲ್ಲ ಹೋದರೆ ನಮ್ಗೆ ಬಟರ್ ಮಶ್ರೂಮ್ನ ಕೊಡ್ತಾರೆ. ಸೊ ಅದರಲ್ಲಿ ಈ ಥರ ಎಲ್ಲ ಮಾಡಿರ್ತಾರೆ. ಬಟ್ ಮಿಲ್ಕಿ ಮಶ್ರೂಮು ಇದು ಸ್ವಲ್ಪ ಕಾಸ್ಟ್ಲಿ. ಸೊ 300 ರುಪೀಸ್ವರೆಗೂ ಇದೆ ಮಾರ್ಕೆಟಲ್ಲಿ ಪರ್ kg. ಸೊ ಹಾಗಾಗಿ ಹೋಟ್ಲಲ್ಲೆಲ್ಲ ಇದು ಕಡಿಮೆ ಸಿಗೋದು. ಅವರು ಬಟನ್ ಮಶ್ರೂಮಲ್ಲೇ ಎಲ್ಲ ಮಾಡಿರ್ತಾರೆ. ಬಟ್ ಇದು ಬಟನ್ ಮಶ್ರೂಮ್ಗಿಂತಲೂ ತುಂಬ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರುತ್ತೆ. ಇದು ಮಾರ್ಕೆಟಲ್ಲೆಲ್ಲ ಅವೈಲಬಲ್ ಇದೆ. ಈಗ ಮಶ್ರೂಮ್ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಮುಂದೆ ಕಪ್ ಥರ ಇರುತ್ತೆ. ಸೊ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಸಣ್ಣದಾಗಿ. ಯಾವ ಸೈಜ್ ಬೇಕಾದರೂ, ಆದರೆ ತುಂಬ ದಪ್ಪ ಬೇಡ, ನಾರ್ಮಲ್ ಕ್ಯೂಬ್ ಶೇಪ್ಗೆ ಕಟ್ ಮಾಡ್ಕೋಬೋದು. ಮಶ್ರೂಮ್ನ ಹೇಗೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ಮಶ್ರೂಮ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಕುಕ್ಕರಲ್ಲಿ ಮಾಡೋದು ಉತ್ತಮ, ಯಾಕಂದರೆ ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ. ಕುಕ್ಕರಲ್ಲಿ ವಿಷಿಲ್ ತೊಗೋಬೇಕಾಗತ್ತೆ. ಸೇಮ್ ನಾವು ಮಟನ್ ಬಿರಿಯಾನಿ ಮಾಡೋ ಥರ ಹೇಗೆ ನಾವು ಮಸಾಲೆ ಎಲ್ಲ ಹಾಕಿ ಮಟನ್ನ ನಮಗೆ ಎಷ್ಟು ಬೇಕೋ ಅಷ್ಟು ವಿಷಿಲ್ ತೊಗೋತೀವಿ, ಒಂದು 3-4 ಟೈಮ್ಸ್. ಸೊ ಅದೇ ರೀತಿ ಇದನ್ನು 2 ಟೈಮ್ಸ್ ತೊಗೊಂಡ್ರೆ ಸಾಕಾಗುತ್ತೆ. 3-4 ಟೈಮ್ಸ್ ಏನು ಅಗತ್ಯ ಇಲ್ಲ. ಸೊ ಈಗ ನಾನು ಕುಕ್ಕರ್ ಇಡ್ತಾಯಿದ್ದೀನಿ. ಈಗ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ ಮಿಕ್ಸ್ ಮಾಡಿರ್ತೀನಿ. ಸೊ ಅದು ಕೊಬ್ಬರಿ ಎಣ್ಣೆ ಸ್ವಲ್ಪ ಕಡಿಮೆ ಇರುತ್ತೆ, ಯಾಕಂದರೆ ಮಕ್ಕಳಿಗೆ ಆ ಫ್ಲೇವರ್ ಇಷ್ಟ ಆಗೋಲ್ಲ. ಕಡಲೆಕಾಯಿ ಎಣ್ಣೆ ಸ್ವಲ್ಪ 1:3 ರೇಷಿಯೋಲ್ಲಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಸೊ ಈ ಎಣ್ಣೆಗಳು ನಮಗೆ ಯಾವುದೇ ಪದಾರ್ಥಕ್ಕೆ ಯೂಸ್ ಮಾಡಿದ್ರೂ ಅದ್ರ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಸೊ ಆದಷ್ಟು ನೀವು ಆರ್ಗ್ಯಾನಿಕ್ ರೀತಿಯಲ್ಲಿ ಕಡಲೆಕಾಯಿ ಮತ್ತು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡಿ, ರಿಫೈನ್ಡ್ ಎಣ್ಣೆಗೂ ಹೋಗಬೇಡಿ. ಈಗ ಎಲ್ಲ ಸ್ಪೈಸಸ್ ಆ್ಯಡ್ ಮಾಡಿದೆ, ಅದ್ರ ಜೊತೆ ಎಲೆಗಳು ಹಾಕ್ತಾಯಿದ್ದೀನಿ. ನಂತರ ಇದೊಂದು ಸ್ವಲ್ಪ ಗೋಲ್ಡನ್ ಸ್ವಲ್ಪ ಫ್ರೈ ಆಗಬೇಕು. ಸೊ ಫ್ರೈ ಆದ ನಂತರ ಸೊ ಚಿಲ್ಲೀಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ. ಸೊ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸೊ ನಂತರ ಈರುಳ್ಳಿ, ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಇದು. ಸೊ ನಿಮಗೆ ರೆಡಿ ಟು ಯೂಸ್ ಸಿಗುತ್ತೆ, ಫ್ರೋಝನ್ ಬಟಾಣಿ. ಎಷ್ಟು ಬೇಕೋ ಅದು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ನಂತರ 2 ಈರುಳ್ಳಿ ಹಚ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ಅದು ಕೂಡ ಸ್ವಲ್ಪ ಸ್ಟಿರ್ ಮಾಡ್ಕೋಬೇಕಾಗತ್ತೆ. ಸೊ ನನಗೆ ಒಂದು ಅಭ್ಯಾಸ ಇದೆ. ಬೆಳಗ್ಗೆ ಹೊತ್ತು ಆ್ಯಪಲ್ ಸಿಡರ್ ವಿನಿಗರ್ ಹಾಟ್ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಕೂಪಷ್ಟು ಮೆಷರ್ ಮಾಡಿ ಹಾಕ್ಕೋತೀನಿ. ಸೊ ಇದು ನನಗೆ ಡೈಜೆಷನ್, ಇಮ್ಯೂನ್ ಸಿಸ್ಟಮ್ ಹಾಗೂ ವೆಯ್ಟ್ ಲಾಸ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ.
ಸೊ ಈಗ ಟೊಮ್ಯಾಟೊ ಹಚ್ಕೊಂಡಿರೋ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಟೊಮ್ಯಾಟೊ ಬೆಂದ ಮೇಲೆ ಈಗ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲಿಗೆ ಇದು ಪೆಪ್ಪರ್ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು. ಇದು ಖಾರದ ಪುಡಿ, ಇದು ಅಷ್ಟೇ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ಇದು ಧನಿಯಾ ಪೌಡರ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಮನೆಯಲ್ಲೇ ಮಾಡಿರುವಂಥ ಗರಂ ಮಸಾಲ ಪೌಡರ್. ಸೊ ಇದು ನಾನು ಬಿರಿಯಾನಿ ಪೌಡರ್ ಅಂತಲೇ ಮಾಡಿಟ್ಕೊತೀನಿ. ಎಲ್ಲ ಸ್ಪೈಸಸ್ನೂ ಲೋ ಫ್ಲೇಮಲ್ಲಿ ಹುರಿದು ಅದು ಯಾವಾಗಲೂ ನನ್ನ ಹತ್ರ ರೆಡಿ ಇರುತ್ತೆ. ಸೊ ಈಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಅರಿಶಿಣದ ಪುಡಿ. ಸೊ ಆ್ಯಂಟಿ ಆಕ್ಸಿಡೆಂಟ್ ಇದು. ಸೊ ನಾನು ಎಲ್ಲ ಫುಡ್ ಪ್ರಿಪ್ರೇಷನಲ್ಲೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಈಗ ನಾವು ಕ್ಯೂಬ್ಸಾಗಿ ಹಚ್ಚಿಟ್ಕೊಂಡಿರೋವಂಥ ಮಶ್ರೂಮ್ನ ಆ್ಯಡ್ ಮಾಡಿ ಒಂದು ಸ್ಮಾಲ್ ಸ್ಟಿರ್ ಎಲ್ಲನೂ ಮಿಕ್ಸ್ ಮಾಡಬೇಕು ನೀಟಿಗೆ. ಸೊ ಮಸಾಲೆ ಎಲ್ಲ ಮಶ್ರೂಮ್ ಆ್ಯಡ್ ಆಗಬೇಕು. ಈಗ ಉಪ್ಪು ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಆದಷ್ಟು ಕಲ್ಲುಪ್ಪು ಯೂಸ್ ಮಾಡ್ತೀನಿ. ಸೊ ಇದು ಮಶ್ರೂಮ್ ನಾನು ಹೇಳಿದಾಗೆ ಇದು ಹಾಗೆ ಬೇಯಲ್ಲ. ನೀವು ಅಕ್ಕಿ ಹಾಕಿಟ್ರೆ ಮಶ್ರೂಮ್ ಬೆಂದಿರಲ್ಲ. ಸೊ ಹಾಗಾಗಿ ನಾವು ಅದನ್ನು 2 ವಿಷಲ್ ಕೂಗಿಸ್ಕೊಳ್ಳೇಬೇಕು. ಸೊ ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ. ಈಗ ನಾನು ಈ ಮಶ್ರೂಮ್ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಮತ್ತು ಮಶ್ರೂಮ್ ಕೂಡ ಸಾಫ್ಟ್ ಆಗುತ್ತೆ. ಸೊ ಚಿಕನ್ ಬಿರಿಯಾನಿಗೂ ಕೂಡ ನಾವು ಕರ್ಡ್ನ ಆ್ಯಡ್ ಮಾಡ್ಕೋತೀವಿ. ಸೊ ಅದೇ ರೀತಿ ಒಂದು 3-4 ಕಪ್ಸ್ ಕರ್ಡ್ನ ಆ್ಯಡ್ ಮಾಡಿಕೊಂಡೆ ಸ್ಮಾಲ್ ಸ್ಪೂನ್ ಮೆಷರ್ಮೆಂಟಲ್ಲಿ. ಸೊ ಈಗ ನಾನು ಹಾಟ್ ವಾಟರ್ನ ಒಂದು ಕಡೆ ಇಟ್ಟಿರ್ತೀನಿ. ಸೊ ಆ ಹಾಟ್ ವಾಟರ್ನ ಆ್ಯಡ್ ಮಾಡಿದೆ. ಸ್ವಲ್ಪ ರಾಯ್ತ ಮಾಡ್ಕೊಂಬಿಡೋಣ ಕುಕ್ಕರ್ ವಿಷಲ್ ಬರೋಷ್ಟರಲ್ಲಿ. ಸೊ ಒಂದು ಟೊಮೆಟೊ, ಒಂದು ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಈಗ ಚಿಕ್ಕದಾಗಿ ಹಚ್ಕೋಬೇಕು. ಸೊ ಈಗ ರಾಯ್ತ ರೆಡಿ ಆಯಿತು. ಸೊ ಎಷ್ಟು ಬೇಕೋ ಮೊಸರನ್ನ ಆ್ಯಡ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಮೆಂಬರ್ಸ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಈಗ ನಾನೇನು ಮಾಡ್ತಿದ್ದೀನಿ, ನಾವು 4 ಜನ ಇದ್ದೀವಿ. ಸೊ ಹಾಗಾಗಿ ಈ ಮೆಜರ್ಮೆಂಟಲ್ಲಿ 1.5 ಕಪ್ ರೈಸ್, ಸೋನಾ ಮಸೂರಿ ಅಥವಾ ಜೀರಾ ರೈಸ್ ಕೂಡ ನೀವು ತೊಗೋಬೋದು. ಸೊ ಈ ರೈಸ್ನ ಈಗ 2-3 ಸತಿ ವಾಶ್ ಮಾಡಿ ಒಂದು ಕಡೆ ಇಟ್ಟಿಟ್ಕೊಳ್ತೀನಿ. ಸೊ ಈಗ ವಿಶಿಲ್ ಹೋದ ನಂತರ ನಾವು ಈ ಕುಕ್ಕರ್ನ ಓಪನ್ ಮಾಡಿ ಇದಕ್ಕೀಗ ರೈಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ನಾನು ಪಕ್ಕದಲ್ಲಿ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಬಿಸಿ ನೀರು ಕುದೀತಾ ಇದೆ. ಸೊ ಆ ನೀರನ್ನೇ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ರೈಸ್ ಆ್ಯಡ್ ಮಾಡಿದ್ಮೇಲೆ ತಣ್ಣೀರು ಹಾಕ್ಕೊಳ್ಳಲ್ಲ. ಸೊ ನೀವು ಬೆಳಗ್ಗೆ ಹೊತ್ತು ತುಂಬ ಅರ್ಜೆಂಟಲ್ಲಿರ್ತೀರ, ಬೇಗ ಅಡುಗೆ ಆಗಬೇಕು. ಸೊ ಬಿಸಿನೀರು ಹಾಕಿದ್ರೆ ನೀವು ತಿರ್ಗಾ ವಿಶಿಲ್ ಬರಲಿಲ್ಲ ಅಂದರೂ ಕೂಡ ಬಿಸಿನೀರು ಜಸ್ಟ್ ನೀವು ಟೈಮ್ ಒಂದು 10 ನಿಮಿಷ ಕೌಂಟ್ ಇಟ್ಕೊಂಡು ನೀವು ಕುಕ್ಕರ್ನ ಆಫ್ ಮಾಡ್ಕೋಬೋದು. 5 ನಿಮಿಷಕ್ಕೂ 10 ನಿಮಿಷನೂ ಬೇಡ, 5 ನಿಮಿಷ ಕೌಂಟ್ ಇಟ್ಕೊಂಡು ನೀವು ಕುಕ್ಕರ್ ಆಫ್ ಮಾಡಿದ್ರೆ ಬಿಸಿ ನೀರಲ್ಲೇ ಅನ್ನ ಆಗಿರುತ್ತೆ. ಸೊ ಈಗ ನಾನು ರೈಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಸ್ಟಿರ್ ಮಾಡಿ ಸೊ ಈಗ ನೀವು ನೋಡ್ಬೋದು, ನಾನು ಮಶ್ರೂಮ್ನ ಜಸ್ಟ್ ಕೈಯಲ್ಲಿ ಇಟ್ಕೊಂಡು ಅದನ್ನು ಜಸ್ಟ್ ಪ್ರೆಸ್ ಮಾಡ್ತಾಯಿದ್ದೀನಿ. ಅದು ಪೀಸ್ ಆಗುತ್ತೆ. ಜಸ್ಟ್ ಸ್ಮಾಲ್ ಇದು ನೀವು ಇದು ಮಾಡಿದ್ರೇ ಪೀಸ್ ಆಗ್ತಾಯಿದೆ, ಅಂದರೆ ಮಶ್ರೂಮ್ ಚೆನ್ನಾಗಿ ಬೆಂದಿದೆ ಅಂತ. ಸೊ ಆದಷ್ಟು ಅದು ಟೇಸ್ಟ್ ಹೇಗಿರುತ್ತೆ ಅಂದರೆ ನಿಮಗೆ ಸೇಮ್ ನಾನ್ ವೆಜ್ ತಿನ್ನೋ ಥರನೇ ಇರುತ್ತೆ ಟೇಸ್ಟು. ಸೊ ಮಕ್ಕಳು ಕೂಡ ಇಷ್ಟಪಡ್ತಾರೆ.
ಸೊ ಹಬ್ಬದ ಟೈಮಲ್ಲೆಲ್ಲ ನಾವು ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ಸೊ ತುಂಬ ನಾನ್ ವೆಜ್ ಪ್ರಿಯರಿದ್ದರೆ ಸೊ ನೀವು ಈ ಮಿಲ್ಕಿ ಮಶ್ರೂಮ್ನ ತಂದು ಆರಾಮಾಗಿ ನಿಮ್ಗೆ ಏನು ಬೇಕೋ ವೆರೈಟಿ ಮಾಡ್ಕೊಂಡು ತಿನ್ಬೋದು. ಸೊ ನೀವು ಯಾವತ್ತೂ ಈ ನಾನ್ ವೆಜ್ನ ಮಿಸ್ ಮಾಡ್ಕೊಳ್ಳಲ್ಲ ಆವಾಗ. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ತುಪ್ಪನ ಮನೆಯಲ್ಲೇ ಮಾಡಿರೋವಂಥ ತುಪ್ಪ ಇದು. ಇದನ್ನು ನಾನು ಒಂದು 2-3 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಜಸ್ಟ್ ಟು ಎನ್ಹಾನ್ಸ್ ದ ಟೇಸ್ಟ್ ಅಷ್ಟೇ. ಸೊ ಉಪ್ಪೆಷ್ಟಿದೆ ಅಂತ ನಾವು ಈ ಮೆಜರ್ಮೆಂಟೇ ನಾನು ಮಾಡೋದು. ಸೊ ಈಗ ನಾನು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆತ್ತಗೆ ಆಗಿಬಿಡುತ್ತೆ. ಸೊ ಉಡಿ ಇದ್ರೇ ಮಶ್ರೂಮ್ ಬಾತ್ ಚೆನ್ನಾಗಿರೋದು, ಮಶ್ರೂಮ್ ಬಿರಿಯಾನಿ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸೊ ಕೌಂಟ್ ಆಫ್ 5 ಮಿನಿಟ್ಸ್ ಅಥವಾ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಒಂದು ವಿಷಿಲ್ ತೊಗೊಂಡ್ರೂ ಪರವಾಗಿಲ್ಲ. ಸೊ ನೀವು ಒಂದು ವಿಷಿಲ್ವರೆಗೂ ಇಟ್ಕೊಂಡು ನಂತರ ಇದನ್ನು ಓಪನ್ ಮಾಡಿದಾಗ ಸೊ ಹೀಗಾಗಿರುತ್ತೆ ಮಶ್ರೂಮ್ ಬಿರಿಯಾನಿ. ಟೇಸ್ಟ್ ಮಾಡೋಣ. ಸೊ ಫ್ಯಾಮಿಲಿಗೆ ಸರ್ವ್ ಮಾಡೋಕ್ಕೂ ಮುಂಚೆ ನಾವು ಟೇಸ್ಟ್ ಮಾಡಬೇಕು. ಆ್ಯಕ್ಚುಲಿ ಚೆನ್ನಾಗಿತ್ತು. ಸೊ ನೀವು ಕೂಡ ಈ ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡಿ. ಸೊ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಈ ಥರದ್ದೇ ಹೊಸ ಪ್ರಯತ್ನಗಳನ್ನ ನನ್ನ ಕಡೆಯಿಂದ ಮಾಡ್ತಾಯಿರ್ತೀನಿ. ಸೊ ಇಷ್ಟೊತ್ತವರೆಗೂ ಪೇಷನ್ಸ್ ಆಗಿ ನನ್ನ ಮಿಲ್ಕಿ ಮಶ್ರೂಮ್ ಬಿರಿಯಾನಿನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ನಿಮ್ಮ ಪ್ರೋತ್ಸಾಹ ನನ್ನ ಮೇಲಿದ್ದರೆ ಇಂಥ ವಿಡಿಯೋಸ್ ತುಂಬ ನಾನು ಮಾಡ್ತಾಯಿರ್ತೀನಿ. ಸೊ ನೀವು ಕೂಡ ಇದನ್ನು ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಸರ್ವ್ ಮಾಡಿ, ಅವರೆಲ್ಲರೂ ಇಷ್ಟಪಡ್ತಾರೆ. ಸೊ ಯಾವಾಗಲೂ ನಾವು ಜೀವನದಲ್ಲಿ ಮೋಟಿವೇಷನ್ ಇಟ್ಕೋಬೇಕು. ಸೊ ಕಿಚನಲ್ಲಿದ್ದಾಗ ಪ್ರತಿದಿನ ಟೆನ್ಷನ್ ಆಗುತ್ತೆ, ಏನು ಮಾಡೋದಪ್ಪ ಬೆಳಗ್ಗೆ ಅಡುಗೆ ಅಂತ, ಟಿಫಿನ್. ಸೊ ಹಾಗಾಗಿ ಏನಾದರೂ ಒಂಚೂರು ಇನೋವೇಟಿವ್ ಇರೋ ಪದಾರ್ಥದಲ್ಲಿ ಏನಾದರೂ ಒಂಚೂರು ಇನೋವೇಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಇದನ್ನು ನಾನು ಇವತ್ತು ಮಾಡಿದೆ, ಎಲ್ಲರಿಗೂ ಇಷ್ಟ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ.